ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ಎಸ್ಐಟಿ ತಂಡ ಒಂದು ಹಂತದ ಹೆಜ್ಜೆಯನ್ನು ಮುಂದಿಟ್ಟು ಚೆನ್ನೈನ ಜನ್ಮವನ್ನ ಜಾಲಾಡುವ ನಿಟ್ಟಿನಲ್ಲಿ ಒಂದು ದೊಡ್ಡ ಪ್ರಯತ್ನವನ್ನು ಕೂಡ ಮಾಡಿದೆ ಮತ್ತು ಅಂತಿಮ ವರದಿಯನ್ನ ಮಾಡುವ ನಿಟ್ಟಿನಲ್ಲಿ ಇದು ದೊಡ್ಡ ಪ್ರಯತ್ನವನ್ನು ಕೂಡ ಮಾಡಿದೆ. ಹಾಗಾದ್ರೆ ಎಸ್ಐಟಿ ತಂಡ ಕೈಗೊಂಡಂತ ಅತಿ ದೊಡ್ಡ ನಿರ್ಧಾರ ಏನು ಮತ್ತು ಚೆನ್ನೈನ ಸಂಬಂಧಿಕರಿಗೆ ನೋಟಿಸ್ ಕೊಟ್ಟು ಸಮನ್ಸ್ ಮಾಡಿ ಎಸ್ಐಟಿ ತಂಡ ವಿಚಾರಣೆ ಮಾಡ್ತಿದೆ ಮತ್ತು ಎಸ್ಐಟಿ ಕೈಗೊಂಡ ಒಂದು ಪ್ರಯತ್ನ ಯಾವ ಹಂತಕ್ಕೆ ಬಂದ್ಮುಟ್ಟಿದೆ ಮತ್ತು ಚೆನ್ನೈನಿಗೆ ಯಾವ ಮಟ್ಟದ ತೊಂದರೆ ಆಗ್ತಾ ಇದೆ ಅಥವಾ ಯಾವ ಮಟ್ಟಿನ ಒಂದು ಸಂಕಷ್ಟ ಎದುರಾಗಲಿದೆ, ಇವೆಲ್ಲವನ್ನ ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ವೀಕ್ಷಕರೇ, ಧರ್ಮಸ್ಥಳದಲ್ಲಿ ಆದಂತಹ ಸಹಜ ಸಾವುಗಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಸಲ ನಾನು ಸಂಕ್ಷಿಪ್ತವಾಗಿ 1 ಮಿನಿಟ್ನಲ್ಲಿ ಮತ್ತು 1 ನಿಮಿಷದಲ್ಲಿ ಎಲ್ಲವನ್ನು ಹೇಳಿ ಮುಂದೆ ಮುಗಿಸ್ತೇನೆ. ಜೂನ್ 22ರಂದು ಒಂದು ಪತ್ರ ವೈರಲ್ ಆಗುತ್ತೆ. ಅದೇನೆಂದ್ರೆ, ಭೀಮಾ ಎನ್ನುವಂತ ವ್ಯಕ್ತಿ ಧರ್ಮಸ್ಥಳದಲ್ಲಿ ಆದಂತಹ ಅಸಹಜ ಸಾವುಗಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 100 ಶವಗಳನ್ನ ಹೂತಾಕಿದ್ದೇನೆ ಎನ್ನುವಂತ ಪತ್ರ ವೈರಲ್ ಆಗುತ್ತೆ. ಅದಾದ ನಂತರ ಅದೇ ಭೀಮಾ ವಕೀಲರ ಜೊತೆ ಬಂದು ಧರ್ಮಸ್ಥಳದ ಅಂದ್ರೆ ಬೆಳ್ತಂಗಡಿಯ ನ್ಯಾಯಾಧೀಶರ ಮುಂದೆ 164 ಸ್ಟೇಟ್ಮೆಂಟ್ ಕೂಡ ದಾಖಲಾಗುತ್ತೆ. ಅದಾದ ನಂತರ ನ್ಯಾಯಮೂರ್ತಿಗಳ ಒಂದು ಸಲಹೆಯ ಮೇರೆಗೆ ನೀವು ಬೆಳ್ತಂಗಡಿಯ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೀಟ್ ಕೊಡಿ ಎನ್ನುವ ಒಂದು ಸಲಹೆ ಮೇರೆಗೆ ಜುಲೈ 4ರಂದು ವಕೀಲರ ತಂಡ ಜೊತೆಗೆ ಬಂದಂತ ಭೀಮಾ ಅಲ್ಲಿ ಒಂದು ಕಂಪ್ಲೇಂಟ್ ಅನ್ನು ಕೊಡ್ತಾನೆ. ಕಂಪ್ಲೇಂಟ್ ನಲ್ಲಿ ಒಂದು ಸುದೀರ್ಘವಾದ ಒಂದು ಪತ್ರ ಇರುತ್ತೆ. ಸ್ವತಂತ್ರ ಭಾರತದ ನಂತರ ಆದಂತ ದೊಡ್ಡ ಅನಾಹುತಕ್ಕೆ ಪ್ರಕರಣಕ್ಕೆ ನಾನು ಸಾಕ್ಷಿಯಾಗಿದ್ದೇನೆ ಮತ್ತು 100 ಅಸಹಜ ಸಾವುಗಳ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಸಾವುಗಳನ್ನ ನಾನು ಹೂತಾಕಿದ್ದೇನೆ, ಇದನ್ನು ಎನ್ಕ್ವೈರಿ ಮಾಡುವ ಎನ್ನುವಂತ ಕಂಪ್ಲೇಂಟ್ ಕೊಡ್ತಾರೆ. ಅದಾದ ನಂತರ ರಾಜ್ಯದಲ್ಲಿ ಒಂದು ದೊಡ್ಡ ಕೋಲಾಹಲವೇ ಭುಗಿಲತ್ತೆ ಮತ್ತು ಧರ್ಮಸ್ಥಳದ ವಿರುದ್ಧ ಎಲ್ಲರೂ ಕೂಡ ಮಾತನಾಡುವಂತ ಪರಿಸ್ಥಿತಿ ಎದುರಾಗುತ್ತೆ. ಅದಾದ ನಂತರ ಇದರಿಂದ ಎಚ್ಚೆತ್ತುಕೊಂಡಂತ ಮಹಿಳಾ ಆಯೋಗದ ಅಧ್ಯಕ್ಷೆ ಆಗಿರುವಂತ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಸರ್ಕಾರಕ್ಕೆ ಮತ್ತು ಮಂಗಳೂರಿನ SP ಅವರಿಗೆ ಒಂದು ಪತ್ರವನ್ನು ಬರೀತಾರೆ. ಸರ್ಕಾರಕ್ಕೆ ಬರೆದ ಪತ್ರದಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾರೆ, ಈ ಧರ್ಮಸ್ಥಳದಲ್ಲಿ ಆದಂತಹ ಮಹಿಳೆಯರ ಮೇಲೆ ಆದಂತಹ ದೌರ್ಜನ್ಯ ಮತ್ತು ಸಾವುಗಳಿಗೆ ಸಂಬಂಧಪಟ್ಟಂತೆ ಅಥವಾ ನಾಪತ್ತೆಯಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೀವು SIT ತಂಡವನ್ನು ರಚನೆ ಮಾಡಬೇಕು ಮತ್ತು ಸೂಕ್ಷ್ಮವಾಗಿ ತನಿಖೆಯನ್ನ ಮಾಡಬೇಕು ಮತ್ತು ನ್ಯಾಯ ಕೊಡಬೇಕು, ಅನ್ಯಾಯಕ್ಕೆ ಒಳಗಾದವರಿಗೆ ನ್ಯಾಯ ಕೊಡಿಸಬೇಕು ಎನ್ನುವಂತಹ ಪತ್ರವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಬರೀತಾರೆ. ಅದಾದ ನಂತರ ಜುಲೈ 19ಕ್ಕೆ SIT ಫಾರ್ಮ್ ಆಗುತ್ತೆ. SIT ತಂಡದಲ್ಲಿ ಡಾಕ್ಟರ್ ಪ್ರಣಬ್ ಮೊಹಂತಿ ಅನ್ನುವಂತ ಒಬ್ಬ ನಿಷ್ಪಕ್ಷಪಾತವಾದಂತಹ ನಿಷ್ಠಾವಂತ ಅಧಿಕಾರಿ ಕೂಡ ಇರ್ತಾರೆ. ಅವರು ಧರ್ಮಸ್ಥಳಕ್ಕೆ ಹೋಗ್ತಾರೆ. ಧರ್ಮಸ್ಥಳಕ್ಕೆ ಹೋಗಿ ಎಲ್ಲವನ್ನು ವಿಚಾರಣೆ ಮಾಡಿದ ನಂತರ ಜುಲೈ 28ಕ್ಕೆ ಒಂದು ಸ್ಥಳ ಮಾಜರಾಗುತ್ತೆ. ಸ್ಥಳ ಮಾಜರ್ನಲ್ಲಿ 13 ಸ್ಪಾಟ್ಗಳನ್ನ ಗುರ್ತು ಮಾಡ್ತಾರೆ. ಅದಾದ ನಂತರ ಜುಲೈ 29ರಿಂದ ಸಮಾಧಿ ತೆಗೆಯುವಂತ ಕೆಲಸ ಆಗತ್ತೆ. ಅರ್ಥಾತ್ ಧರ್ಮಸ್ಥಳದಲ್ಲಿ ಹೊಂಡ ತೆಗೆಯುವಂತ ಕೆಲಸ ಆಗತ್ತೆ, ಧರ್ಮಸ್ಥಳದಲ್ಲಿ ಬಾವಿ ತೋಡುವಂತ ಕೆಲಸ ಆಗತ್ತೆ. ಎಷ್ಟೇ ಹೊಂಡ ತೆಗೆದ್ರು, ಎಷ್ಟೇ ಅಡಿಗಳ ಉದ್ದ ಅಗಲ ಹೊಂಡ ತೋಡಿದ್ರು ಕೂಡ ಅಲ್ಲಿ ಹೆಣಗಳು ಪತ್ತೆ ಆಗಲ್ಲ. ಸ್ಪಾಟ್ ನಂಬರ್ 6 ಅಲ್ಲಿ ಹೆಣ ಪತ್ತೆ ಆದಾಗಲೂ ಕೂಡ ದೂರು ಕೊಟ್ಟಂತ ಸಾಕ್ಷಿದಾರನಿಗೆ ಅಂದ್ರೆ ಭೀಮನಿಗೆ ಶಾಕ್ ಆಗಿತ್ತು. ಯಾಕಂದ್ರೆ ನಾನು ಅಲ್ಲಿ ಹೆಣ ಹೂತಿಲ್ಲ, ಹೇಗೆ ಸಿಕ್ತು ಎನ್ನುವಂತ ಮಾತನ್ನ ಸಣ್ಣದಾಗಿ ಹೇಳಿದಾಗ ಅಲ್ಲಿನ ಅಕ್ಕಪಕ್ಕ ಇದ್ದಂತ ಪೊಲೀಸ್ ಸಿಬ್ಬಂದಿಗಳು ಕೇಳಿಸಿಕೊಂಡ್ರು ಎನ್ನುವಂತ ಮಾಹಿತಿ ಕೂಡ ಇದೀಗ ಸೋರಿಕೆ ಆಗಿದೆ. ಅದಾದ ನಂತರ ಅವನ ತಲೆಬುರುಡೆ ಹಿಂದೆ ಹೋದಾಗ ತಲೆಬುರುಡೆ ಯಾರು ತಂದ್ರು, ಮಟ್ಟಣ್ಣನವರು ಕೊಟ್ರ, ವಿಠಲ್ ಗೌಡ ಕೊಟ್ರ, ಪ್ರದೀಪ್ ಗೌಡ ಕೊಟ್ರ ಅಥವಾ ಆ ಯೂಟ್ಯೂಬರ್ ಕೊಟ್ರ ಎನ್ನುವಂತ ಒಂದು ಗೊಂದಲ ಇದ್ದಾಗ ಕೊನೆಗೆ ಎಲ್ಲದಕ್ಕೂ ಕೂಡ ಇಲ್ಲೇನೋ ಒಂದು ಮಿಸ್ ಹೊಡಿತಾ ಇದೆ ಮತ್ತು ಆ ತಲೆಬುರುಡೆ ಮಾನವನ ತಲೆಬುರುಡೆಯೇ ಇಲ್ಲ ಎನ್ನುವುದನ್ನ ಖಚಿತಪಡಿಸಿಕೊಂಡಂತ ಪೊಲೀಸರು ಅವನನ್ನ ಪ್ರಕರಣ ದಾಖಲಿಸಿ ಶಿವಮೊಗ್ಗದ ಜೈಲಿಗೆ ಆಗಸ್ಟ್ 23ರಂದು ಕಳಿಸ್ತಾರೆ. ನೋಡಿ, ಆಗಸ್ಟ್ 23ರಂದು ಕಳಿಸ್ತಾರೆ ಮತ್ತು ಈಗ 50 ದಿನಗಳ ಕಾಲ ಅಂದ್ರೆ ಸರಿಸುಮಾರು 1.5 ತಿಂಗಳ ಕಾಲ ಇವನು SIT ತಂಡದ ಅಂದ್ರೆ ಪೊಲೀಸ್ ಠಾಣೆಯಲ್ಲಿ ಅಥವಾ ಪೊಲೀಸ್ ಕಸ್ಟಡಿ ಅಂದ್ರೆ ಜೈಲಿನಲ್ಲಿದ್ದಾನೆ. ಹೀಗಾಗಿ SIT ತಂಡದವರು 90 ದಿನದ ಒಳಗಾಗಿ ಒಂದು ಚಾರ್ಜ್ ಶೀಟ್ ಅನ್ನು ಕೋರ್ಟಿಗೆ ಸಬ್ಮಿಟ್ ಮಾಡಲೇಬೇಕಾಗಿರುವಂತ ಅನಿವಾರ್ಯತೆ ಇರುವ ಕಾರಣಕ್ಕಾಗಿ ಫೈನಲ್ ಆಗಿ ಒಂದ್ಸಲ ಜನ್ಮ ಜಾಲಾಡ್ಬೇಕಂತಾರಲ್ಲ, ಒಂದ್ಸಲ ಅವರನ್ನು ಎಲ್ಲವನ್ನು ವಿಚಾರಣೆ ಮಾಡ್ಬೇಕಂತಾರಲ್ಲ, ಅಂತ ಹಂತಕ್ಕೆ ಹೋಗಿ ಚೆನ್ನೈನ ಆಪ್ತರಾಗಿರುವಂತ ಕೆಲವೊಬ್ಬರಿಗೆ, ಚೆನ್ನೈನ ಎಲ್ಲಾ ವಿಷಯಗಳನ್ನು ಗೊತ್ತಿರುವಂತ ಕೆಲವೊಬ್ಬರಿಗೆ ನೋಟಿಸ್ ಕೊಟ್ಟು ಸಮನ್ ಮಾಡಿ SIT ಅಂದ್ರೆ ಬೆಳ್ತಂಗಡಿಯ SIT ಠಾಣೆಗೆ ಕರೆಸಿಕೊಂಡು ಸುದೀರ್ಘವಾದ ವಿಚಾರಣೆಯನ್ನು ಮಾಡಿದೆ. ಅದರಲ್ಲಿ ಪ್ರಮುಖವಾಗಿ SIT ಅಂದ್ರೆ ಚೆನ್ನೈನ ಮಡದಿಯಾಗಿರುವಂತ, ಚೆನ್ನೈನ ಹೆಂಡತಿಯಾಗಿರುವಂತ ಮಲ್ಲಿಕಾ ಅವರನ್ನ ಇಂಟ್ರೋಗೇಷನ್ ಮಾಡಿದೆ ಮತ್ತು ಇಂಟ್ರೋಗೇಟ್ ಮಾಡಿ ಎಲ್ಲವನ್ನು ಸೂಕ್ಷ್ಮ ವಿಚಾರಗಳನ್ನ ಕೂಡ ಕಲಿ ಹಾಕಿದೆ. ಅದರಲ್ಲಿ ಪ್ರಮುಖವಾಗಿ 1995ರಿಂದ 2014 ತನಕ ಭೀಮಾ ಅಂದ್ರೆ ಚಿನ್ನಯ್ಯ ಧರ್ಮಸ್ಥಳದ ಕಾರ್ಯವ್ಯಾಪ್ತಿಯಲ್ಲಿ ಪೌರ ಕಾರ್ಮಿಕನಿಗೆ ಕೆಲಸ ಮಾಡ್ತಿದ್ದ ಮತ್ತು ಅವನ ಕಂಪ್ಲೇಂಟ್ ಅಂತ ತಿಳ್ಕೊಂಡು, ಆದ್ರೆ 2014ರ ನಂತರ ಅವನು ಎಲ್ಲಿದ್ದ, ಯಾರ ಸಂಪರ್ಕದಲ್ಲಿದ್ದ, ಯಾವ ಕೆಲಸ ಮಾಡ್ತಿದ್ದ, ಯಾವ ಊರಿನಲ್ಲಿದ್ದ, ಜೊತೆಗೆ ಸೌಜನ್ಯ ಹೋರಾಟಗಾರರ ಸಂಪರ್ಕಕ್ಕೆ ಬಂದಿದ್ದು ಯಾವಾಗ, ಯಾವ ಡೇಟ್ ನಿಂದ ಅಥವಾ ಯಾವ ವರ್ಷದಿಂದ ಅಥವಾ ಯಾವ ತಿಂಗಳಿಂದ ಈ ಚಿನ್ನಯ್ಯ ಸೌಜನ್ಯ ಹೋರಾಟಗಾರರ ಸಂಪರ್ಕಕ್ಕೆ ಬಂದ ಎನ್ನುವಂತ ಒಂದು ಪ್ರಮುಖ ಮಾಹಿತಿಯನ್ನ ಇವತ್ತು SIT ತಂಡದ ಅಧಿಕಾರಿಗಳು ಕಲೆ ಹಾಕಿದ್ದಾರೆ. ಅದು ಕೂಡ ಇದೀಗ ಬಹಿರಂಗವಾಗ್ತಿದೆ.
ಚೆನ್ನೈನ ಹೆಂಡತಿ ಆದಂಥ ಮಲ್ಲಿಕ್ ಅವರು ಎಲ್ಲವನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾವಾಗ ಬಂದರು, ಯಾವಾಗ ಕಾಂಟ್ಯಾಕ್ಟ್ ಮಾಡೋದು ಎಲ್ಲವನ್ನು ಕೂಡ SIT ತಂಡದ ಮುಂದೆ ಬಾಯ್ಬಿಟ್ಟಿದ್ದಾರೆ. ಜೊತೆಗೆ ಚೆನ್ನೈನ ತಂಗಿ ಆಗಿರುವಂಥ ರತ್ನಮ್ಮ ಅವರನ್ನು ಕೂಡ SIT ಸಮನ್ಸ್ ಮಾಡಿ SIT ಕಚೇರಿ ಕರೆಸ್ಕೊಂಡು ಸುದೀರ್ಘವಾಗಿ 8 ಗಂಟೆಗಳ ಕಾಲ ಅವರನ್ನ ಎನ್ಕ್ವೈರಿ ಮಾಡಿದೆ, ಇಂಟ್ರೋಗೇಷನ್ ಮಾಡಿದೆ ಮತ್ತು ಅತಿ ಸೂಕ್ಷ್ಮ ವಿಚಾರನ ಕೂಡ ಕಲೆಕ್ಟ್ ಮಾಡಿದೆ. ಯಾಕಂದ್ರೆ ಚೆನ್ನೈಯ ಹೆಂಡತಿ ಧರ್ಮಸ್ಥಳಕ್ಕೆ ಕೆಲಸ ಮಾಡೋದು ಕೂಡ ರತ್ನಮ್ಮ ಅವರು ಕೂಡ ಕೆಲಸ ಮಾಡ್ತಿದ್ರು ಅನ್ನುವಂಥ ಮಾಹಿತಿ ಕೂಡ ಬಹಿರಂಗವಾಗಿದೆ. ಮತ್ತು ಈ ಹಿಂದೆ ಕೂಡ ಅನೇಕ ಸ್ಟೇಟ್ಮೆಂಟ್ಗಳನ್ನು ಕೂಡ ಇಬ್ಬರು ಮಲ್ಲಿಕಾ ಮತ್ತು ಅಂದ್ರೆ ಚೆನ್ನೈನ ಎರಡನೇ ಹೆಂಡತಿ ಮಲ್ಲಿಕಾ ಮತ್ತು ರತ್ನಮ್ಮ ಅವರು ಕೆಲವು ವಿಷಯಗಳನ್ನ ಮಾಧ್ಯಮದ ಮುಂದೆ ಬಾಯ್ಬಿಡ್ತಾ ಇದ್ರು. ಹೀಗಾಗಿ ಈಗಾಗಲೇ ಆಗಸ್ಟ್ 23ಕ್ಕೆ ಚಿನ್ನಯ್ಯನನ್ನು ಅರೆಸ್ಟ್ ಮಾಡಲಾಗಿದೆ. ಸೆಪ್ಟೆಂಬರ್ 23, 25 ಮತ್ತು 27ಕ್ಕೆ ಚಿನ್ನಯ್ಯನ ಮತ್ತೊಂದು ಮನವಿಯ ಮೇರೆಗೆ, ವಕೀಲರ ಮನವಿಯ ಮೇರೆಗೆ, ಇಲ್ಲ ನಾನು ಎಲ್ಲವನ್ನು ಆಗ ಅಂದ್ರೆ 164 ಸ್ಟೇಟ್ಮೆಂಟ್ ಜುಲೈ 3ರಂದು ಕೊಡುವಾಗ ನನಗೆಲ್ಲವನ್ನು ಬಾಯ್ಬಿಡ್ಲಿಕ್ಕೆ ಆಗಲಿಲ್ಲ, ನನ್ನಷ್ಟು ಮತ್ತಷ್ಟು ಗೊಂದಲ ಇದೆ ಮತ್ತು ಮತ್ತೊಂದು ಕೆಲವೊಂದು ಸತ್ಯವನ್ನ ಹೇಳಬೇಕು, ಹಾಗಾಗಿ ನಮ್ಮ ಮತ್ತೊಂದು ಅವಕಾಶ ಕೊಡಿ ಎನ್ನುವಂತ ಮನವಿಯ ಮೇರೆಗೆ ಸೆಪ್ಟೆಂಬರ್ 23, ಸೆಪ್ಟೆಂಬರ್ 25 ಮತ್ತು ಸೆಪ್ಟೆಂಬರ್ 27 3 ಹಂತವಾಗಿ ಬೆಳ್ತಂಗಡಿಯ ನ್ಯಾಯಾಧೀಶ ಮುಂದೆ ಮತ್ತೆ ಹೊಸ ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಡಲಾಗಿತ್ತು. ಅದರಲ್ಲೂ ಕೂಡ ಹೊಸ ವಿಷಯಗಳನ್ನ ಹೇಳಿದ್ದಾನೆ. ಅದರಲ್ಲೂ ಪ್ರಮುಖವಾಗಿ 10 ಶವಗಳನ್ನ ಒಂದೇ ಜಾಗದಲ್ಲಿ ಹೂತಾಕಿದ್ದೇನೆ ಎನ್ನುವಂತ ಒಂದು ವಿಚಾರವನ್ನು ಹೇಳಿದ್ದಾನೆ. ಆದ್ರೆ SIT ತಂಡದವರು ಅಥವಾ ನ್ಯಾಯಾಧೀಶರು ಫಸ್ಟ್ ಕೊಟ್ಟಂತ ಸ್ಟೇಟ್ಮೆಂಟ್ ಇದೆಯಲ್ಲ, ಅದನ್ನ ಮುಖ್ಯವಾಗಿ ಪರಿಗಣಿಸಿ ಏನಾದ್ರು ಹೊಸ ವಿಚಾರ ಇದ್ರೆ ಅದನ್ನ ಆಡ್ ಮಾಡ್ಕೊಳ್ಳುವಂತ ಪರಿಸ್ಥಿತಿಗೆ ಬಂದಾರೆ ಹೊರತು ಇಲ್ಲ ಫಸ್ಟ್ ಸ್ಟೇಟ್ಮೆಂಟ್ ಅನ್ನ ಡಿಲೀಟ್ ಮಾಡಿ ಹೊಸ ಸ್ಟೇಟ್ಮೆಂಟ್ ಮಾತ್ರ ಅದನ್ನು ಉಳಿಸ್ಕೊಳ್ಳುವಂತ ನಿರ್ಧಾರಕ್ಕೆ ಕೋರ್ಟ್ ಬಂದಿಲ್ಲ. ಹಾಗಾಗಿ ಪ್ರಥಮವಾಗಿ ಕೊಟ್ಟಂತ ಅಂದ್ರೆ 164 ಸ್ಟೇಟ್ಮೆಂಟ್ ಕೊಟ್ಟಂತ ಬೆಳ್ತಂಗಡಿಯ ನ್ಯಾಯಾಧೀಶರ ಮುಂದೆ ಜುಲೈ 3ರಂದು ಕೊಟ್ಟಂತ ಸ್ಟೇಟ್ಮೆಂಟ್ ಅಧಿಕೃತವಾಗಿರುತ್ತೆ. ಮತ್ತು ಈ ಸ್ಟೇಟ್ಮೆಂಟ್ ನಲ್ಲಿ ಯಾರದಾದ್ರೂ ಹೊಸ ಹೆಸರುಗಳು ಹೇಳಿದ್ರೆ ಅದನ್ನ ಕೂಡ ತನಿಖೆ ಮಾಡಬೇಕಾಗುತ್ತೆ. ಮತ್ತು ಆ ಎಲ್ಲಾ ಕೋರ್ಟ್ ನಲ್ಲಿ ಹೇಳಿದಂತ 183 ಸ್ಟೇಟ್ಮೆಂಟ್ ಇದೆಯಲ್ಲ, ಅಂದ್ರೆ ಎರಡನೇ ಬಾರಿ ಸ್ವಯಂ ಹೇಳಿಕೆಯನ್ನು ದಾಖಲೆ ಮಾಡ್ಕೊಂಡಂತ ಈ ಪ್ರತಿ ಹೇಳಿಕೆಯನ್ನು ಕೂಡ SIT ತಂಡ ತರಿಸ್ಕೊಂಡು ಆ ಹೇಳಿಕೆಯ ಕಾಪಿಗಳನ್ನ ತರಿಸ್ಕೊಂಡು ಅದರ ಒಂದು ತನಿಖೆಯನ್ನು ಕೂಡ ಮಾಡ್ತೀವಿ. ಆ ತನಿಖೆ ಕೂಡ ಶಿವಮೊಗ್ಗದ ಜೈಲಿಗೆ ಹೋಗಿ SIT ಅಧಿಕಾರಿಗಳು ಮಾಡ್ತಾ ಇದ್ರು. ಯಾಕೆ ನೀವು ಹೀಗೆ ಹೇಳಿದ್ರಿ, ಯಾಕೆ ಯಾವಾಗ ಹೇಳಿರಲಿಲ್ಲ, ಯಾವ ಜಾಗದಲ್ಲಿ ನೀವು ಮತ್ತೆ 10 ಹೆಣೆಗಳನ್ನು ಹೂತಾಕಿದಿರಿ, ಅದನ್ನ ಯಾವ ಜಾಗ ಅಂತ ಹೇಳ್ಬೋದಾ? ಯಾಕಂದ್ರೆ SIT ತಂಡದ ಮುಂದೆ ಬೆಳ್ತಂಗಡಿ ನ್ಯಾಯಾಧೀಶ ಮುಂದೆ 183 ಸ್ಟೇಟ್ಮೆಂಟ್ ಕೊಡುವಾಗ ಆಗ್ಲೂ ಕೂಡ ಎರಡನೆಯ ಸ್ಟೇಟ್ಮೆಂಟ್ ಕೊಡುವಾಗಲೂ ಕೂಡ 10 ಹೆಣವನ್ನು ಎಲ್ಲಿ ಹೂತಾಕಿದೆ ಎನ್ನುವಂತ ಮಾತನ್ನ ನ್ಯಾಯಾಧೀಶರು ಕೇಳಿದ್ರು ಕೂಡ ಅದನ್ನ ಹೇಳ್ತಾ ಇಲ್ಲ. ನೀವು ಜಾಗಕ್ಕೆ ಕರ್ಕೊಂಡು ಹೋದ್ರೆ ಅದು ಸ್ಥಳ ಮಾಜರ್ ಮಾಡಿದ್ರೆ ಮಾತ್ರ ನಾನು ಅದನ್ನ ತೋರಿಸ್ತೇನೆ ಎನ್ನುವಂತ ಹಠಕ್ಕೆ ಬಿದ್ದಿದ್ದಾನೆ. ಇವೆಲ್ಲವೂ ಕೂಡ ಎಲ್ಲೋ ಒಂದ್ ಕಡೆ SIT ತಂಡದ ತನಿಖೆಯನ್ನೇ ತಪ್ಪಿಸ್ತಾನ ಚಿನ್ನಯ್ಯ ಎನ್ನುವಂತ ಒಂದು ಮಾತು ಕೂಡ ಕೇಳಿ ಬರ್ತದೆ. ಜೊತೆಗೆ ಪ್ರಮುಖವಾಗಿ SIT ತಂಡ ಇದೀಗ ಒಂದು ಚಾರ್ಜ್ ಶೀಟ್ ಅನ್ನು ಫೈಲ್ ಮಾಡಲೇಬೇಕಾಗತ್ತೆ, ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕಾಗತ್ತೆ. ಮತ್ತು ಸರ್ಕಾರ ಕೂಡ ಈ 2 ತಿಂಗಳ ಆಗ್ತಾ ಬಂತು. ಜುಲೈ 19ಕ್ಕೆ SIT ಫಾರ್ಮ್ ಆಗಿದೆ. ಇದೀಗ ಅಕ್ಟೋಬರ್ 19 ಬರ್ತಾ ಇದೆ. 2 ತಿಂಗಳಾಯ್ತು. SIT ತಂಡ ಸರ್ಕಾರ ಕೂಡ ಯಾವುದೇ ಒಂದು ವರದಿ ಕೊಟ್ಟ ಬಗ್ಗೆ ಸರ್ಕಾರಕ್ಕೂ ಕೂಡ ಯಾವುದೇ ಮಾಹಿತಿ ಇಲ್ಲ. ಹಾಗಾಗಿ ಈಗ 90 ದಿನಗಳ ಒಳಗಾಗಿ SIT ತಂಡದವರು ಅರೆಸ್ಟ್ ಮಾಡಿರುವಂತಹ ಚಿನ್ನಯ್ಯನ ಬಗ್ಗೆ ಒಂದು ಚಾರ್ಜ್ ಶೀಟ್ ಅನ್ನು ಸಬ್ಮಿಟ್ ಮಾಡಲೇಬೇಕಾಗುತ್ತೆ. ಈಗಾಗಲೇ 50 ದಿನಗಳು ಕಳೆದಿದೆ ಮತ್ತು ಒಂದು 30 ದಿನದ ಒಳಗಾಗಿ ಎಲ್ಲವನ್ನೂ ಈಗಾಗಲೇ ಆಲ್ಮೋಸ್ಟ್ ಎಲ್ಲವೂ ಜನ್ಮ ಜಾಲಾಡಾಗಿದೆ. ಯಾಕಂದ್ರೆ ಮುಂದಿನ ಹಂತ ಅಂದ್ರೆ ಚಿನ್ನಯ್ಯನ ಹೊರತುಪಡಿಸಿ ಧರ್ಮಸ್ಥಳದ ಆದಂತಹ ಸಾವುಗಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 200ಕ್ಕೂ ಹೆಚ್ಚು ವ್ಯಕ್ತಿಗಳಿಗೆ ಸಮನ್ ಮಾಡಿ ನೋಟಿಸ್ ಕೊಟ್ಟು ಅವ್ರನ್ನ ಇಂಟ್ರೋಗೇಷನ್ ಮಾಡಿ ಹೋಗುವಾಗ ಮತ್ತೆ ಯಾರಾದ್ರೂ ಎನ್ಕ್ವೈರಿ ಮಾಡಿದಾಗ ನಿಮ್ಮ ಹೆಸರನ್ನು ಹೇಳಿದ್ರೆ ಮತ್ತೆ ನೀವು ಅಧಿಕಾರಿಗಳು ಅಥವಾ ನೀವು ಪೊಲೀಸ್ ಠಾಣೆಗೆ ಬರಬೇಕಾಗುತ್ತೆ ಮತ್ತು ವಿಚಾರಣೆಗೆ ಹಾಜರಾಗಬೇಕಾಗುತ್ತೆ ಅನ್ನುವಂಥ ಮಾತನ್ನ ಸೂಕ್ಷ್ಮವಾದ ಮಾತನ್ನು ಹೇಳಿ ಕಳಿಸಿದೆ. ಅದರಲ್ಲೂ ಮುಖ್ಯವಾಗಿ 40ಕ್ಕೂ ಹೆಚ್ಚು ಪೊಲೀಸ್ ಅಧಿಕಾರಿಗಳು ಅಂದ್ರೆ ಬೆಳ್ತಂಗಡಿ ಮತ್ತು ಧರ್ಮಸ್ಥಳ ಠಾಣಾ ವ್ಯಾಪ್ತಿಯಲ್ಲಿ ಮಾಡಿದಂತ ಪೊಲೀಸರಿಗೆ ಅಂದ್ರೆ 2001ರಿಂದ ಇಲ್ಲೇ ತನಕ ಯಾರೆಲ್ಲ ಕೆಲಸ ಮಾಡಿದ್ರಲ್ಲ ಅವರಿಗೆಲ್ಲರೂ ಕೂಡ ಸಮನ್ಸ್ ಮಾಡಿದೆ. ಮತ್ತು ನಿವೃತ್ತರ ಆದ್ರೂ ಕೂಡ ಅವರಿಗೆ ನೋಟಿಸ್ ಕೊಟ್ಟು ಸಮನ್ ಮಾಡಿ ಠಾಣೆಗೆ ಕರೆಸ್ಕೊಂಡು ವಿಚಾರಣೆ ಕೂಡ ಮಾಡಿದೆ. ಜೊತೆಗೆ ಧರ್ಮಸ್ಥಳ ಪಂಚಾಯತಿ ವ್ಯಾಪ್ತಿಯಲ್ಲಿ ಬಂದಿರುವಂತ ಮತ್ತು ಆಡಳಿತ ಮಂಡಳಿ ಅಡಿಯಲ್ಲಿ ಬಂದಿರುವಂತ ವಸತಿ ಗೃಹದ ರೂಮ್ ಬಾಯ್ಸ್ ಆಗಿರ್ಬೋದು, ಕ್ಯಾಶಿಯರ್ ಆಗಿರ್ಬೋದು, ಮ್ಯಾನೇಜರ್ ಆಗಿರ್ಬೋದು ಮತ್ತು ಧರ್ಮಸ್ಥಳ ಆಡಳಿತ ಮಂಡಳಿಯ ಮೇಲ್ವಿಚಾರಕರಿಗೂ ನೋಟಿಸ್ ಕೊಟ್ಟು ಜೊತೆಗೆ ಈ ಸಾವನ್ನಪ್ಪಿದವರ ಸಂಬಂಧಿಕರಿಗೂ ಕೂಡ ನೋಟಿಸ್ ಕೊಟ್ಟು ಯಾಕೆ ಸಾವಾಯ್ತು, ನೀವೆಲ್ಲ ಪ್ರೊಸೀಜರ್ ಸರಿಯಾಗಿತ್ತ, ಎಲ್ಲವನ್ನು ಕೂಡ ಇದಕ್ಕೆ SIT ತಂಡ ಕಲಿ ಹಾಕ್ತಿದೆ. ಜೊತೆಗೆ ಈ ಚಿನ್ನಯ್ಯನ ಒಂದು ಕೇಸ್ ಇದೆ, ಅದಕ್ಕೆ ಅಂತಿಮ ಮುದ್ರೆ ಹಾಕಲೇಬೇಕು. ಚಿನ್ನಯ್ಯನ ಕೇಸ್ಗೆ ಯಾವ್ದಾದ್ರು ಒಂದು ಅಂತಿಮ ಮಳೆ ಹೊಡಿಬೇಕು ಅನ್ನೋ ದೃಷ್ಟಿಯಲ್ಲಿ ಎಲ್ಲವನ್ನು ಕೂಡ ಅತಿ ಸೂಕ್ಷ್ಮವಾಗಿ ವಿಚಾರಣೆಯನ್ನು ಕೂಡ ಮಾಡ್ತಿದೆ. ಇದರ ಜೊತೆಗೆ ಚಿನ್ನಯ್ಯನ ಎರಡನೇ ಹೆಂಡತಿ ಒಂದು ವಾಕ್ಯವನ್ನ ಪದೇ ಹೇಳ್ತಾನೆ ಇರ್ತಾರೆ, ಇಲ್ಲ ನಾವು ಸೌಜನ್ಯ ಹೋರಾಟಗಾರರಿಂದ ಒಂದೇ ರೂಪಾಯಿ ಕೂಡ ಹಣ ಪಡೆದಿಲ್ಲ. ನಮಗೆ ವಿಠಲ್ ಗೌಡ ಅಂದ್ರೆ ಸೌಜನ್ಯ ಅವರ ಮಾವಾದಂತ ವಿಠಲ್ ಗೌಡ ಅವರು ತಿಮರೋಡಿ ಅವರ ಮನೆಯಲ್ಲಿ ಒಂದು ಸ್ಯಾನಿಟರಿ ವರ್ಕ್ ಇದೆ, ಅಂದ್ರೆ ಸ್ವಲ್ಪ ಬಾತ್ರೂಮ್ ಕೆಲಸ ಇದೆ ಅನ್ನುವಂಥ ಕಾರಣಕ್ಕಾಗಿ ಅಥವಾ ನೀರಿನ ಒಂದು ಪೈಪ್ ಲೈನ್ ಕೆಲಸ ಇದೆ ಎನ್ನುವಂಥ ಕಾರಣಕ್ಕಾಗಿ ಚಿನ್ನಯ್ಯ ಮತ್ತು ಚಿನ್ನಯ್ಯನ ಹೆಂಡತಿ ಆದಂತ ಮಲ್ಲಿಕಾ ಅವರನ್ನ ತಿಮರೋಡಿ ಅವರ ಮನೆಗೆ ಕರ್ಕೊಂಡೋಗಿ ಅಲ್ಲಿ ವಿಡಿಯೋ ಶೂಟ್ ಅನ್ನು ಮಾಡಿ ಮತ್ತೆ ಅಲ್ಲಿ ಕಳಿಸಿದ್ರು ಹೊರತಾಗಿ ನಾವು ಯಾವುದೇ ಕಾರಣಕ್ಕೂ ಪದೇ ಹೋಗುವಂತ ಪರಿಸ್ಥಿತಿ ಆಗಲಿ ಅಥವಾ ಚಿನ್ನಯ್ಯನಿಗೆ ಅವರು ಹಣ ಕೊಟ್ಟ ಬಗ್ಗೆ ನಮಗೆ ಒಂದೇ ರೂಪಾಯಿ ಕೂಡ ಹಣ ಕೊಟ್ಟಿಲ್ಲ ಎನ್ನುವಂತ ಸ್ಫೋಟಕ ಮಾಹಿತಿನ ಇಲ್ಲೇ ತನಕ ಕನ್ಸಿಸ್ಟೆಂಟ್ ಆಗಿ ಅಂದ್ರೆ ಹಂತವಾಗಿ
ಅದನ್ನ ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳ್ಕೊಂಡು ಬಂದಿದ್ದಾರೆ. ಅಂದ್ರೆ ಚಿನ್ನಯ್ಯ ತಿಮ್ಮರೊಡ್ಡಿ ಅವರ ಕಡೆಯಿಂದ ಅಥವಾ ಸೌಜನ್ಯ ಹೋರಾಟಗಾರರ ಕಡೆಯಿಂದ ಒಂದೇ ₹1 ಪಡೆದಿಲ್ಲ. ಹಾಗಾಗಿ ಧರ್ಮಸ್ಥಳ ಧರ್ಮಾಧಿಕಾರಿಗಳು ಇದರ ಮಧ್ಯ ಪ್ರವೇಶ ಮಾಡಿ ತಪ್ಪಿತಸ್ಥನಲ್ಲದ ಮತ್ತು ಕೆಟ್ಟ ಕೆಲಸವನ್ನು ಮಾಡಿದಂತ ನಮ್ಮ ಗಂಡನಾದಂತ ಚಿನ್ನಯ್ಯವರನ್ನ ನೀವು ಜೈಲಿನಿಂದ ಬಿಡಿಸ್ಕೊಂಡು ಬರಬೇಕು ಮತ್ತು ನಮಗೆ ನ್ಯಾಯವನ್ನ ಕೊಡಿಸ್ಕೊಂಡು ಬರಬೇಕು ಅನ್ನುವಂತ ಮನವಿಯನ್ನ ಮಾಡ್ತಾ ಇದ್ರೆ, ಇವೆಲ್ಲದರ ಹೊರತಾಗಿ SIT ತಂಡ ಇದೀಗ ಚಿನ್ನಯ್ಯನ ಆಪ್ತರಾಗಿರುವಂತ, ಚಿನ್ನಯ್ಯನ ಎಲ್ಲ ಆಗು ಹೋಗುಗಳನ್ನ ಗುರ್ತಿರುವಂತ ವ್ಯಕ್ತಿಗಳಾದಂತ ಚಿನ್ನಯ್ಯನ 2 ಹೆಂಡತಿ ಮಲ್ಲಿಕಾ ಮತ್ತು ಚಿನ್ನಯ್ಯನ ತಂಗಿಯಾಗಿರುವಂತ ರತ್ನಮ್ಮ ಅವರಿಗೆ ನೋಟಿಸ್ ಕೊಟ್ಟು ಸುದೀರ್ಘವಾದ ಒಂದು ಇಂಟ್ರೋಗೇಷನ್ ಮಾಡಿ ಎಲ್ಲವನ್ನೂ ಕೂಡ ಕಲೆ ಹಾಕಿ ಇದೀಗ ಒಂದು ಅಂತಿಮ ಹಂತದ ಚಾರ್ಜ್ ಶೀಟ್ ರೆಡಿ ಮಾಡುವ ಹಂತದಲ್ಲಿ ಇದೀಗ SIT ಬಂದ್ಬಿಟ್ಟಿದೆ. ಈ ಪ್ರಕರಣ ಎಲ್ಲಿಗೋ ನಿಲ್ಲತ್ತೇನು ಕೂಡ ಕಾದೋಡ್ಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.